are selling at 1420. Sold. Congratulations. ಇವತ್ತು ನಾವು ಮಾತಾಡ್ತಿರೋದು IPL 2026 ಆಕ್ಷನ್ ಬಿಗ್ಗೆಸ್ಟ್ ಸ್ಟೋರಿ ಬಗ್ಗೆ ಮಾತಾಡೋಣ. ಅದೇ ಪ್ರಶಾಂತ್ ವೀರ್ ಅವರ ಮ್ಯಾಜಿಕಲ್ ರೈಸ್ ಬಗ್ಗೆ. ಬರೀ 20 ವರ್ಷದ ಈ ಆಲ್ರೌಂಡರ್ ಉತ್ತರ ಪ್ರದೇಶದಿಂದ ಬಂದವರು. ಇವರು ಇಡೀ IPL ಹಿಸ್ಟ್ರಿಯಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಇವರನ್ನ ಬರೋಬ್ಬರಿ 14.2 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ? ಎಲ್ಲರನ್ನು ಹಿಂದಿಕ್ಕಿ CSK ಈ ಯಂಗ್ ಟ್ಯಾಲೆಂಟ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಯಾರು ಈ ಪ್ರಶಾಂತ್ ವೀರ್? ಇವರ ಮೇಲೆ CSK ಯಾಕೆ ಇಷ್ಟೊಂದು ಹಣ ಸುರಿದಿದೆ? ಇವತ್ತಿನ ಈ ವಿಡಿಯೋದಲ್ಲಿ ಇವರ ಕಂಪ್ಲೀಟ್ ಬಯೋಗ್ರಫಿ, ಕೆರಿಯರ್ ಸ್ಟ್ಯಾಟ್ಸ್ ಅಂಡ್ ಇವ್ರನ್ನ ಯಾಕೆ ನೆಕ್ಸ್ಟ್ ಜಡೇಜಾ ಅಂತ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವಿನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ನ್ಯೂ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರಶಾಂತ್ ವೀರ್ ಹುಟ್ಟಿದ್ದು November 24, 2005 ಅಲ್ಲಿ ಉತ್ತರ ಪ್ರದೇಶದ ಅಮೇಥಿ ಅನ್ನೋ ಒಂದು ಸಣ್ಣ ಊರಲ್ಲಿ. ಸಾಮಾನ್ಯವಾಗಿ ಅಮೇಥಿ ಅಂದ್ರೆ ಪಾಲಿಟಿಕ್ಸ್ ನೆನಪಾಗತ್ತೆ, ಆದ್ರೆ ಈಗ ಅಲ್ಲಿಂದ ಒಬ್ಬ ಕ್ರಿಕೆಟ್ ಸ್ಟಾರ್ ಬರ್ತಿದ್ದಾರೆ. ಒಂದು ಸಾಧಾರಣ ಕುಟುಂಬದಲ್ಲಿ ಬೆಳೆದ ಪ್ರಶಾಂತ್ಗೆ ಬಾಲ್ಯದಿಂದಲೇ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜ್ ಇತ್ತು. ಊರಿನ ಧೂಳು ತುಂಬಿದ ಮೈದಾನದಲ್ಲಿ ಆಡ್ತಾ ಬೆಳೆದ ಇವರು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಕೇವಲ 20 ವರ್ಷ ವಯಸ್ಸಾಗಿದ್ರು ಇವರ ಆಟ ನೋಡಿದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ತರ ಕಾಣ್ತಾರೆ. ಇವರು ಒಬ್ಬ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಅಂಡ್ ಬ್ಯಾಟಿಂಗ್ ನಲ್ಲಿ ಪವರ್ ಹೌಸ್ ಮತ್ತು ಬೌಲಿಂಗ್ ನಲ್ಲಿ ಚತುರತೆ ಎರಡೂ ಇದೆ. ಲೋಕಲ್ ಟೂರ್ನಮೆಂಟ್ಸ್ ಗಳಲ್ಲಿ ತಮ್ಮ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮೂಲಕ ಸ್ಕೌಟ್ಸ್ ಗಳ ಗಮನ ಸೆಳೆದರು. ಸ್ಕೂಲ್, ಪ್ರಾಕ್ಟೀಸ್ ಮತ್ತು ಸ್ಟೇಟ್ ಟೀಮ್ ಪ್ರೆಷರ್ ಮಧ್ಯೆ ಬೆಳೆದು ಬಂದ ಇವರ ಜರ್ನಿ ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿದೆ. ಪ್ರಶಾಂತ್ ಅವರ ಕೆರಿಯರ್ಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು UP T20 ಲೀಗ್ 2025 ರಲ್ಲಿ. ಇಲ್ಲಿ ಇವರು ನೋಯ್ಡಾ ಸೂಪರ್ ಕಿಂಗ್ಸ್ ಪರವಾಗಿ ಆಡ್ತಿದ್ರು. ಬರೀ 10 ಮ್ಯಾಚ್ ಗಳಲ್ಲಿ 320 ರನ್ ಸ್ಕೋರ್ ಮಾಡಿದ್ರು. ಅದು ಕೂಡ 155.34 ಸ್ಟ್ರೈಕ್ ರೇಟ್ ಅಲ್ಲಿ. ಇದರಲ್ಲಿ 14 ಸಿಕ್ಸರ್ಗಳು ಸೇರಿವೆ. ಅಂದ್ರೆ ಇವರ ಪವರ್ ಎಂತದ್ದು ನೀವೇ ಯೋಚನೆ ಮಾಡಿ. ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಒಬ್ಬ ಆಲ್ರೌಂಡ್ ಆಗಿ ತನ್ನ ಲೆಫ್ಟ್ ಆರ್ಮ್ ಸ್ಪಿನ್ ಮೂಲಕ ಟೀಮ್ಗೆ ಒಳ್ಳೆ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದೇ ಪರ್ಫಾರ್ಮೆನ್ಸ್ ಇವರಿಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಯಲ್ಲೂ ಕೂಡ ಚಾನ್ಸ್ ಸಿಕ್ಕಿದೆ. ರೀಸೆಂಟ್ ಮ್ಯಾಚ್ ಗಳಲ್ಲಿ ಇವರ ಸ್ಟ್ರೈಕ್ ರೇಟ್ ನೋಡಿದ್ರೆ 170+ ಇದೆ. ಇವರು ಒಬ್ಬ ಕಂಪ್ಲೀಟ್ ಫಿನಿಶರ್. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದ್ರೆ 6.76 ಎಕಾನಮಿ ರೇಟ್ ನಲ್ಲಿ ವಿಕೆಟ್ ತಗೋತಾರೆ. ಒಂದು ವಾರದಲ್ಲಿ ಮುಂಬೈ ಮತ್ತು ಕೋಲ್ಕತ್ತಾ ಮಧ್ಯೆ ಶಟಲ್ ಮಾಡ್ತಾ 6 ಮ್ಯಾಚ್ ಗಳನ್ನು ಬ್ಯಾಕ್ ಟು ಬ್ಯಾಕ್ ಆಡಿದ್ದಾರೆ. ಆ ಒಂದು ವಾರದಲ್ಲೇ 112 ರನ್ ಮತ್ತು 9 ವಿಕೆಟ್ ತೆಗೆದಿದ್ದಾರೆ. ಅಂದ್ರೆ ಇವರ ಎಂಡ್ಯೂರೆನ್ಸ್ ಮತ್ತು ಸ್ಕಿಲ್ ಯಾವ ಮಟ್ಟದಲ್ಲಿದೆ ನೋಡಿ. ಅದಕ್ಕೆ ಇವರು CSK ಟ್ರಯಲ್ಸ್ ನಲ್ಲಿ ಮ್ಯಾನೇಜ್ಮೆಂಟ್ ಗೆ ಇಂಪ್ರೆಸ್ ಆಗಿದ್ದು. ಈಗ ಎಲ್ಲರಿಗೂ ಇರೋ $1 ಮಿಲಿಯನ್ ಕ್ವಶನ್ ಅಂದ್ರೆ CSK ಇವರ ಮೇಲೆ 14.2 ಕೋಟಿ ಯಾಕೆ ಇನ್ವೆಸ್ಟ್ ಮಾಡ್ತು ನೋಡಿ. ರವೀಂದ್ರ ಜಡೇಜಾ ಅವರನ್ನು ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡಿದ ಮೇಲೆ CSK ಗೆ ಒಬ್ಬ ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ ಆಲ್ರೌಂಡರ್ ಬೇಕಿತ್ತು. ಆ ಒಂದು ಗ್ಯಾಪ್ ಫಿಲ್ ಮಾಡೋಕೆ ಪ್ರಶಾಂತ್ ಪರ್ಫೆಕ್ಟ್ ಚಾಯ್ಸ್. ದೀಪಕ್ ಚಹರ್ ಅಥವಾ ಋತುರಾಜ್ ಗಾಯಕ್ವಾಡ್ ಅವರನ್ನು ಬೆಳೆಸಿದ ಹಾಗೆ CSK ಪ್ರಶಾಂತ್ ಅವರನ್ನು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಿದೆ. ಆಕ್ಷನ್ ನಲ್ಲಿ ಇವರ ಬೇಸ್ ಪ್ರೈಸ್ ಬರೀ 30 ಲಕ್ಷಕ್ಕಿತ್ತು. ಆದ್ರೆ ಬಿಡ್ಡಿಂಗ್ ವಾರ್ ಎಲ್ಲಿ ಹೋಯ್ತು ಅಂದ್ರೆ ಫೈನಲ್ ನಲ್ಲಿ 14.2 ಕೋಟಿಗೆ ನಿಂತ್ಕೊಂತು. ಇದು ಅವರ ಬೆಸ್ಟ್ ಪ್ರೈಸ್ ಗಿಂತ 47 ಪಟ್ಟು ಜಾಸ್ತಿ. ಇದು ಒಂದು ಗ್ಯಾಮ್ಲಿಂಗ್ ಅನಿಸಬಹುದು, ಆದ್ರೆ CSK ಸ್ಕೌಟಿಂಗ್ ಬಗ್ಗೆ ನಮಗೆ ಗೊತ್ತೇ ಇದೆ. ಪ್ರಶಾಂತ್ ಅವರ ಫ್ಯಾಮಿಲಿ ರಿಯಾಕ್ಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ಖುಷಿ ನೋಡಕ್ಕೆ 2 ಕಣ್ಣು ಸಾಲದು. ಒಮ್ಮೆ ಇವರ ಸ್ಟ್ಯಾಟ್ಸ್ ಡೀಟೇಲ್ ಆಗಿ ನೋಡೋದಾದ್ರೆ UP T20 ಲೀಗ್ ಅಲ್ಲಿ 10 ಮ್ಯಾಚ್ ಆಡಿ 320 ರನ್, 155.34 ಸ್ಟ್ರೈಕ್ ರೇಟ್. ಡೊಮೆಸ್ಟಿಕ್ T20 ಅಲ್ಲಿ 9 ಮ್ಯಾಚ್ ಗಳ ಆಡಿ 112 ರನ್, ಹೈಯೆಸ್ಟ್ ಸ್ಕೋರ್ 40 ನಾಟ್ ಔಟ್. ಬೌಲಿಂಗ್ ನೋಡೋದಾದ್ರೆ ರೀಸೆಂಟ್ ಆಗಿ 7 ದಿನಗಳಲ್ಲಿ 9 ವಿಕೆಟ್ಸ್, 6.76 ಎಕಾನಮಿ ರೇಟ್ ಅಲ್ಲಿ ಇದೆ. ಇನ್ನು ಇವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿಲ್ಲ, ಆದ್ರೆ T20 ಪ್ಲಾಟ್ಫಾರ್ಮ್ ನಲ್ಲಿ ಇವರ ಅಂಕಿಅಂಶಗಳು ಸಖತ್ ಪ್ರಾಮಿಸಿಂಗ್ ಆಗಿದೆ. ಪ್ರಶಾಂತ್ ವೀರ್ ಅವರ ಕತೆ ಈಗಷ್ಟೇ ಶುರು ಆಗಿದೆ. ಧೋನಿ ಅವರ ಗೈಡೆನ್ಸ್ ಮತ್ತು CSK ಸಪೋರ್ಟ್ ಸಿಕ್ಕಿದ್ರೆ ಇವರು ಇಂಡಿಯನ್ ಕ್ರಿಕೆಟ್ ನೆಕ್ಸ್ಟ್ ಆಲ್ರೌಂಡರ್ ಜೆಮ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಬಹುಶಃ ಜಡೇಜಾ ಇವರ ಜಾಗವನ್ನು ಇವರೇ ತುಂಬಬಹುದು. ಸೊ IPL 2026 ಅಲ್ಲಿ ಇವರ ಆಟ ನೋಡಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಾ? ಅಂಡ್ ಇವ್ರಿಗೆ ಸಿಕ್ಕಿರೋ ಈ ಪ್ರೈಸ್ ಟ್ಯಾಗ್ ಕರೆಕ್ಟ್ ಇದೆಯಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ನನ್ನ ವಿಡಿಯೋ ಸಜೆಸ್ಟ್ ಮಾಡುತ್ತೆ. ಸೊ ಅವಾಗ ಅವರು ಕೂಡ ನನ್ನ ವಿಡಿಯೋ ನೋಡ್ಬೋದು. ಅಂಡ್ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರು CSK ಫ್ಯಾನ್ಸ್ ಇದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್.